ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಹಿಂದಿನ ಈ ವಿಡಿಯೋದಲ್ಲಿ 5ನೇ ತರಗತಿಯ ಪರಿಸರ ಅಧ್ಯಯನ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ 2 ಎಕ್ಸಾಮ್ನ ಬರೆದಿದ್ದೀರಾ, ನಿಮಗೊಂದು ಪ್ಯಾಟ್ರನ್ ಎಲ್ಲ ಅರ್ಥ ಆಗಿದೆ. ಸೊ EVS ಸಹ ತುಂಬ ಈಸಿಯಾಗಿರುತ್ತೆ. ಸೊ ಕ್ವಶನ್ ಪೇಪರನ್ನು ಒಂದ್ಸರಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ನಾಳೆ ನಿಮಗೆ ಎಕ್ಸಾಮ್ ಬರೀಲಿಕ್ಕೆ ಈಸಿ ಆಗುತ್ತೆ. ಫಸ್ಟ್ ಮೇನ್ 1ರಿಂದ 20ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳಾಕ್ಷರದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೀಬೇಕಾಗತ್ತೆ ಮಕ್ಕಳ. ಫಸ್ಟ್ ಕ್ವಶನ್, ಇದು ಪ್ರಾಣಿ ಮೂಲದ ಆಹಾರ ಪದಾರ್ಥಗಳ ಸರಿಯಾದ ಜೋಡಿಯಾಗಿದೆ. ಮೊಟ್ಟೆ ಮಾಂಸ, ಧಾನ್ಯಗಳು, ತರಕಾರಿಗಳು, ಹಣ್ಣು ಸೊಪ್ಪುಗಳು. ಅವ್ರು ಕೇಳಿರೋದು ಪ್ರಾಣಿ ಮೂಲ ಅಂದರೆ ಮೊಟ್ಟೆ ಮಾಂಸ, ಹಾಗಾಗಿ ಈ ಬಾಕ್ಸಲ್ಲಿ ಆಪ್ಷನ್ ಎ ಮೊಟ್ಟೆ ಮಾಂಸ ಅಂತೇಳಿ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಪ್ರಶ್ನೆ, ಬಾಲಕಿಯೊಬ್ಬಳಿಗೆ ಪೋಷಕಾಂಶದ ಕೊರತೆ ಉಂಟಾಗಿದೆ. ವೈದ್ಯರ ಯಾವ ಸಲಹೆಯಿಂದ ಅದರ ನಿವಾರಣೆ ಸಾಧ್ಯವಿಲ್ಲ? ಸಿರಿಧಾನ್ಯಗಳ ಬಳಕೆ, ಸಮತೋಲನ ಆಹಾರ ಸೇವನೆ, ನಿಗದಿತ ಸಮಯದಲ್ಲಿ ಆಹಾರ ಸೇವನೆ, ಅನಾರೋಗ್ಯಕರ ಆಹಾರ ಅಭ್ಯಾಸ. ಅವ್ರು ಕೇಳಿರೋದು ಯಾವ ಸಲಹೆಯಿಂದ ಆ ಒಂದು ಕೊರತೆಯನ್ನು ನೀಗಿಸ್ಲಿಕ್ಕಾಗಲ್ಲ ಅಂದರೆ ಅನಾರೋಗ್ಯಕರ ಆಹಾರ ಅಭ್ಯಾಸ, ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ 3ನೇ ಪ್ರಶ್ನೆ, ಸಾಮೂಹಿಕ ವಸತಿಯನ್ನು ಪ್ರತಿನಿಧಿಸುವ ಸರಿಯಾದಂತಹ ಹೇಳಿಕೆ. ಸೊ ಸಾಮೂಹಿಕ ವಸತಿ, ಸೊ ಕೇವಲ ಒಂದೇ ಕುಟುಂಬ ವಾಸವಾಗಿರುವ ಕಟ್ಟಡ, ಮೂಲಭೂತ ಸೌಕರ್ಯಗಳು ಒಂದೇ ಕಡೆ ದೊರೆಯುವುದು, ಗಾಳಿ ಬೆಳಕು ಯಥೇಚ್ಛವಾಗಿರುತ್ತದೆ, ಕೈತೋಟಕ್ಕೆ ಸ್ಥಳಾವಕಾಶ ಇರ್ತದೆ. ಸೊ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ ಮೂಲಭೂತ ಸೌಕರ್ಯಗಳು ಒಂದೇ ಕಡೆ ದೊರೆಯುವುದು ಅದು ಸರಿಯಾದ ಉತ್ತರ. ಸೊ ಈ ಬಾಕ್ಸಲ್ಲಿ ಬರೀಬೇಕು. ನೆಕ್ಸ್ಟ್ 4ನೇ ಪ್ರಶ್ನೆ, ನೀರಾವಿ, ನೀರು, ಮಂಜುಗೆಡ್ಡೆ ಮೇಲಿನ ಪ್ರಕ್ರಿಯೆಯನ್ನು ಪ್ರತಿನಿಧಿಸುವ ಸರಿಯಾದ ಹರಿವು ಯಾವುದು? ಸೊ ಕೊಟ್ಟಿರೋದ್ರಲ್ಲಿ ನೀರಾವಿ ಅಂದರೆ ಅನಿಲ, ಅದನ್ನು ತಂಪು ಮಾಡಿದ್ರೆ ಏನಾಗ್ತದೆ? ದ್ರವಕ್ಕೆ ಬರುತ್ತೆ. ಅದನ್ನು ಮತ್ತೆ ತಂಪು ಮಾಡಿದ್ರೆ ಘನಕ್ಕೆ ಬರುತ್ತೆ. ಹಾಗಾಗಿ ಅನಿಲವನ್ನು ತಂಪು ಮಾಡಿ ದ್ರವ ಬರುತ್ತೆ, ದ್ರವ ತಂಪು ಮಾಡಿದರೆ ಘನ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಪ್ರಶ್ನೆ, ಮನೆಯಲ್ಲಿನ ನೀರಿನ ಪಾತ್ರೆಗೆ ಆಕಸ್ಮಿಕವಾಗಿ ತುಪ್ಪ ಬೆರೆತಿದೆ. ಈ ಪ್ರಕ್ರಿಯೆಯ ಪರಿಣಾಮ ಮತ್ತು ಕಾರಣ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಮಕ್ಕಳ. ತುಪ್ಪದ ಸಾಂದ್ರತೆ ಕಡಿಮೆ ಇರೋದ್ರಿಂದ ತುಪ್ಪವು ನೀರಿನ ಮೇಲೆ ತೇಲುತ್ತದೆ. ಆಬ್ವಿಯಸ್ಲಿ ಕರೆಕ್ಟ್, ಏಕೆಂದರೆ ತುಪ್ಪದ ಸಾಂದ್ರತೆ ಕಡಿಮೆ, ನೀರಿನ ಸಾಂದ್ರತೆ ಹೆಚ್ಚಾಗಿರುತ್ತೆ, ಹಾಗಾಗಿ ಏನಾಗುತ್ತೆ? ಎಣ್ಣೆ ಅಥವಾ ತುಪ್ಪ ನೀರಿನ ಮೇಲೆ ತೇಲುತ್ತೆ. ಹಾಗಾಗಿ ಕೊಟ್ಟಿರೋ 4ರಲ್ಲಿ ಆಪ್ಷನ್ ಎ ತುಪ್ಪದ ಸಾಂದ್ರತೆ ಕಡಿಮೆ, ಅದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ 6ನೇ ಪ್ರಶ್ನೆಗೆ ಹೋಗೋಣ. 6ನೆಯ ಪ್ರಶ್ನೆ, ಇದು ಕೃತಕ ಧಾತುವಿಗೆ ಒಂದು ಉದಾಹರಣೆಯಾಗಿದೆ. ಪ್ಲುಟೋನಿಯಂ, ಚಿನ್ನ, ನೀರು, ಮಣ್ಣು. ಸೊ ಇವೆಲ್ಲ ಸ್ವಾಭಾವಿಕವಾಗಿ ಸಿಗುವಂಥವು, ಆದರೆ ಪ್ಲುಟೋನಿಯಂ ಒಂದು ಆರ್ಟಿಫಿಷಿಯಲ್ ಎಲಿಮೆಂಟ್ಸ್, ಹಾಗಾಗಿ ಅದು ಪ್ಲುಟೋನಿಯಂ ಇಸ್ ದ ರೈಟ್ ಆನ್ಸರ್. 7ನೇ ಪ್ರಶ್ನೆ, ಮರಳು ಮತ್ತು ಕಬ್ಬಿಣಗಳು ಬೆರೆತಾಗ ಅವು ತಮ್ಮ ಮೂಲ ಕ್ಷಣಗಳನ್ನು ಉಳಿಸಿಕೊಂಡಿರ್ತವೆ. ಸೊ ಮೂಲ ಕಣಗಳನ್ನು ಉಳಿಸ್ಕೊಂಡಿರ್ತವೆ, ಹಾಗಾದರೆ ಉಂಟಾದ ವಸ್ತುವು ಈ ಗುಂಪಿಗೆ ಸೇರ್ತದೆ. ಮರಳು ಮತ್ತು ಕಬ್ಬಿಣ ಎರಡೂ ಬೆರೆತಾಗ ಅವು ಮಿಶ್ರಣ ಆಗ್ತವೆ, ಅದರಲ್ಲಿ ಯಾವುದೇ ರೀತಿಯ ಕಣಗಳು ಒಂದಾಗೋದಿಲ್ಲ, ಹಾಗಾಗಿ ಅದು ಮಿಶ್ರಣ ಸರಿಯಾದ ಉತ್ತರ. 8ನೇ ಪ್ರಶ್ನೆ, ಬಾವಿಯಿಂದ ನೀರು ಮೇಲೆತ್ತಲು ಸಾಮಾನ್ಯವಾಗಿ ಬಳಸುವ ಶಕ್ತಿಯ ರೂಪ ಜೈವಿಕ ಶಕ್ತಿ, ಉಷ್ಣ ಶಕ್ತಿ, ರಾಸಾಯನಿಕ, ಸ್ನಾಯು ಶಕ್ತಿ. ಸೊ ನಾವು ಹಗ್ಗವನ್ನು ಹಾಕಿ ಬಾವಿಯೊಳಗಡೆಯಿಂದ ಬಿಂದಿಗೆಯನ್ನು ಎತ್ತುತ್ತೀವಿ, ನೀರನ್ನು ಎತ್ತುತ್ತೀವಿ, ಹಾಗಾಗಿ ಇಲ್ಲಿ ಸ್ನಾಯು ಶಕ್ತಿಯನ್ನು ಬಳಸುವುದು. 9ನೇ ಪ್ರಶ್ನೆ, ಎಕ್ಸ್ ಪಟ್ಟಿಯಲ್ಲಿ ಕೆಲವು ಚಟುವಟಿಕೆಗಳು ಮತ್ತು ವೈ ಪಟ್ಟಿಯಲ್ಲಿ ಅದರಿಂದ ಉಳಿಸಬಹುದಾದಂತಹ ಶಕ್ತಿಯ ಆಕಾರಗಳನ್ನು ನೀಡಿದೆ. ಸರಿಯಾದ ಜೋಡಿಯನ್ನು ಹೊಂದಿಸಿ ಬರೀಬೇಕು. ಸೊ ಸೌರ ಒಲೆ ಬಳಸಿ ಅಡುಗೆ ತಯಾರಿ ಮಾಡ್ತೀವಿ, ಸೊ ಅಲ್ಲಿ ಸಹ ನಾವು ಉಷ್ಣ ಶಕ್ತಿಯನ್ನು ಉಳಿಸ್ತೀವಿ. ಹತ್ತಿರದ ಸ್ಥಳಗಳಿಗೆ ಸೈಕಲ್ನ ತುಳಿಯುವುದು ಸ್ನಾಯು ಶಕ್ತಿಗೆ ಬರ್ತದೆ. ಹತ್ತಿರದ ಸ್ಥಳಗಳಿಗೆ ನಡಿಗೆ, ಅದೇ ರೀತಿ ಕಾರಿನ ಚಲನೆ. ಸೊ ಇಲ್ಲಿ ಹತ್ತಿರದ ಸ್ಥಳಗಳಿಗೆ ನಡೆಯೋದ್ರಿಂದ ನಾವೇನು ಮಾಡ್ಬೋದು? ಉಷ್ಣ ಶಕ್ತಿಯನ್ನು ಸಹ ನಾವಲ್ಲಿ ಉಳಿಸ್ಬೋದು, ಇವೆರಡನ್ನೂ ಸಹ ನಾವು ಉಳಿಸ್ಬೋದಾಗಿರುತ್ತೆ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 10ನೆಯ ಪ್ರಶ್ನೆ, ಸೂರ್ಯನಿಗೆ ಅತ್ಯಂತ ದೂರದಲ್ಲಿರುವ ಗ್ರಹ ಆಬ್ವಿಯಸ್ಲಿ ಅದು ನೆಪ್ಚೂನ್, ಯಾಕೆಂದರೆ ಲಾಸ್ಟ್ ನಮ್ಮ ಸೌರಮಂಡಲದಲ್ಲೇ ಕೊನೆಯ ಗ್ರಹ ನೆಪ್ಚೂನ್ ಆಗಿರುತ್ತೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 11ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅರಾವಳಿ, ವಿಂಧ್ಯ, ಮೌಂಟ್ ಎವರೆಸ್ಟ್, ಪಶ್ಚಿಮ ಘಟ್ಟಗಳು. ಸೊ ಉತ್ತರ ಮೌಂಟ್ ಎವರೆಸ್ಟ್ ಇಸ್ ದ ರೈಟ್ ಆನ್ಸರ್. 12ನೇ ಪ್ರಶ್ನೆ, ಇದು ಒಂದು ಕೇಂದ್ರಾಡಳಿತ ಪ್ರದೇಶ. ಸೊ ಕೊಟ್ಟರದಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಇವ್ಯಾವು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ, ಇವೆಲ್ಲ ರಾಜ್ಯಗಳು. ಜಮ್ಮು ಕಾಶ್ಮೀರ ಇದು ಕೇಂದ್ರಾಡಳಿತ ಪ್ರದೇಶವಾಗುತ್ತೆ. ಸೊ ಇದಿಷ್ಟು ನಿಮಗೆ ಮಕ್ಕಳ ಒನ್ ವರ್ಡ್ ಆನ್ಸರ್ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್.
ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ 13ರಿಂದ 24ರವರೆಗಿನ ಪ್ರಶ್ನೆಗಳಿಗೆ ನಿಗದಿಪಡಿಸಿರುವ ಸ್ಥಳದಲ್ಲಿ ಬರೀಬೇಕು. 13ನೇ ಪ್ರಶ್ನೆ, ಒಣಗಿಸುವ ಮೂಲಕ ಸಂರಕ್ಷಿಸಲಾಗುವ ಆಹಾರ ಪದಾರ್ಥಗಳನ್ನು ಪಟ್ಟಿ ಮಾಡಿ. ಒಣಗಿಸಿಡೋದ್ರಿಂದ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಸಂರಕ್ಷಿಸಿಡ್ಬೋದು? ರಾಗಿ, ಜೋಳ, ಗೋಧಿ, ಸಿರಿಧಾನ್ಯಗಳು, ಒಣ ದ್ರಾಕ್ಷಿ, ಗೋಡಂಬಿ, ಒಣ ಹಣ್ಣುಗಳು, ಇವುಗಳೆಲ್ಲವನ್ನು ನಾವು ಸಂರಕ್ಷಿಸಿ ಇಡ್ಬೋದು. ನೆಕ್ಸ್ಟ್ ಅದನ್ನು ನೀವಿಲ್ಲ ಆನ್ಸರನ್ನು ಬರಿಬೇಕಾಗತ್ತೆ. 14ನೇ ಪ್ರಶ್ನೆ, ನಗರ ಒಂದು ಉತ್ತಮ ನಗರ ಪ್ರಶಸ್ತಿಗೆ ಭಾಜನವಾಗಿದೆ. ಆ ಪ್ರಶಸ್ತಿಗೆ ಅರ್ಹವಾಗಲು ಆ ನಗರವು ಹೊಂದಿರಬೇಕಾದ 4 ಅಂಶಗಳನ್ನು ಪಟ್ಟಿ ಮಾಡಿ. ಸೊ ಗಾಳಿ ಬೆಳಕು ಯಥೇಚ್ಛವಾಗಿ ಬರುವಂತಿರಬೇಕು, ಸೌರಶಕ್ತಿಯಿಂದ ವಿದ್ಯುತ್ ಪಡೆಯುವಿಕೆ, ಮುಚ್ಚಿದ ಒಳಚರಂಡಿ ವ್ಯವಸ್ಥೆ ಇರಬೇಕು, ಕಸ ವಿಲೇವಾರಿ ಮಾಡಲು ಸಮರ್ಪಕ ವ್ಯವಸ್ಥೆ ಇರಬೇಕು. ಇವೆಲ್ಲ ಇರೋದ್ರಿಂದ ನಾವು ಅದನ್ನು ಉತ್ತಮ ನಗರ ಪ್ರಶಸ್ತಿಗೆ ಭಾಜನವಾಗಿದೆ ಅಂತ ಹೇಳ್ಬೋದಾಗುತ್ತೆ. ನೆಕ್ಸ್ಟ್ 15ನೇ ಪ್ರಶ್ನೆ, ದ್ರವ್ಯದ ಸ್ಥಿತಿಗಳನ್ನು ಹೆಸರಿಸಿ, ಪ್ರತಿಯೊಂದಕ್ಕೂ ಉದಾಹರಣೆಯನ್ನು ಕೊಡಿ ಅಂತ ಹೇಳಿ ಕೇಳಿದರೆ. ಸೊ ದ್ರವ್ಯದಲ್ಲಿ 3 ಸ್ಥಿತಿಗಳಿದಾವೆ. ಒಂದು ಘನ, ದ್ರವ, ಅನಿಲ. ಘನಕ್ಕೆ ಉದಾಹರಣೆ ಕಬ್ಬಿಣ ಕೊಡ್ಬೋದು, ಕಲ್ಲು ಕೊಡ್ಬೋದು, ಬೇರೆಲ್ಲ ವಸ್ತುಗಳು, ಪುಸ್ತಕ, ಮರಳು ಕೊಡಿ. ದ್ರವ ಅಂತ ಬಂದರೆ ನೀರು, ಎಣ್ಣೆ, ಜ್ಯೂಸ್, ಹಾಲು, ಇವುಗಳನ್ನ ಎಕ್ಸಾಂಪಲ್ ಕೊಡ್ಬೋದು. ಅನಿಲ ಅಂತ ಬಂದರೆ ಗಾಳಿ, ಓಕೆ. ಇವಿಷ್ಟು ಬರೆದ್ರೆ ನಿಮಗೆ 2 ಅಂಕ ಸಿಗ್ತವೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಸಂಪೂರ್ಣ ನೀರು ತುಂಬಿರುವಂತಹ ಪಾತ್ರೆಗೆ ನಾವು ಸಕ್ಕರೆ ಅಥವಾ ನಿಂಬೆ ರಸ ಹಾಕಿದರೆ ನೀರು ಹೊರಚೆಲ್ಲುವುದಿಲ್ಲ, ಯಾಕೆ? ಉತ್ತರ ಕೊಡಿ. ಸೊ ಯಾಕೆ ಅಂತ ಹೇಳಿದ್ರೆ, ನೀರು ತುಂಬಿರುವ ಪಾತ್ರೆಗೆ ನಾವು ಸಕ್ಕರೆ ಅಥವಾ ನಿಂಬೆ ರಸ ಹಾಕಿದರೂ ನೀರು ಹೊರಚೆಲ್ಲೋದಿಲ್ಲ. ಯಾಕೆಂದರೆ ಸಕ್ಕರೆ ಅಥವಾ ನಿಂಬೆ ರಸ ನೀರಿನಲ್ಲಿ ಕರಗುವ ವಸ್ತುಗಳಾಗಿವೆ. ಇದಿಷ್ಟನ್ನು ಬರೆದ್ರೆ ಸಾಕು. ನೆಕ್ಸ್ಟ್ 4 ಧಾತುಗಳಿಗೆ ಉದಾಹರಣೆ ಕೊಡಿ. ಯಾವುದಾದರೂ ಧಾತುಗಳನ್ನ ಕೊಡ್ಬೋದು. ಆಕ್ಸಿಜನ್, ಹೈಡ್ರೋಜನ್, ಚಿನ್ನ, ಬೆಳ್ಳಿ, ಕಬ್ಬಿಣ, ಸತು, ತಾಮ್ರ, ನೀವು ಇವೆಲ್ಲವನ್ನು ಎಕ್ಸಾಂಪಲ್ ಕೊಡ್ಬೋದು. ನೆಕ್ಸ್ಟು ವಿದ್ಯುತ್ ಶಕ್ತಿಯಿಂದ 4 ಕೆಲಸ ತಿಳಿಸಿ. ಯಾವೆಲ್ಲ 4 ಕೆಲಸಗಳನ್ನು ವಿದ್ಯುತ್ ಶಕ್ತಿಯಿಂದ ಮಾಡ್ಬೋದು? ಒಂದು, ಬಟ್ಟೆಗಳನ್ನು ಇಸ್ತ್ರಿ ಮಾಡೋದು, ಬಟ್ಟೆ ಒಗೆಯುವುದು, ವಾಷಿಂಗ್ ಮಿಷಿನ್ನು, ನೀರನ್ನು ಕಾಯಿಸುವುದು, ವಾಟರ್ ಹೀಟರು, ಮಿಕ್ಸಿ ರುಬ್ಬೋದು. ಮಿಕ್ಸಿ ನಾವು ಖಾರವನ್ನು ರುಬ್ತೀವಲ್ಲ, ಇವೆಲ್ಲವನ್ನು ನಾವು ಎಲೆಕ್ಟ್ರಿಸಿಟಿಯಿಂದಲೇ ಮಾಡುವಂತಹದ್ದು. ನೆಕ್ಸ್ಟ್ ಇಲ್ಲೊಂದು ಕೋಷ್ಟಕ ಕೊಟ್ಟಿದ್ದಾರೆ ಮಕ್ಕಳ, ಸೂಕ್ತವಾದ ಉತ್ತರವನ್ನು ಬರೀಬೇಕು. ಇಲ್ಲಿ ಶಕ್ತಿ ರೂಪ, ಬದಲಾಗುವ ಶಕ್ತಿ ರೂಪ, ಚಟುವಟಿಕೆ ಕೊಟ್ಟಿದ್ದಾರೆ. ಸ್ನಾಯು ಶಕ್ತಿ ಶಬ್ದ ಶಕ್ತಿಯಾಗಿ ಬದಲಾವಣೆ ಆಗ್ತಾ ಇದೆ. ಉದಾಹರಣೆ ಯಾವುದು? ಅದಕ್ಕೆ ತಬಲವನ್ನು ಬಾರಿಸುವುದು. ಹಾಗಾಗಿ ಅದಕ್ಕೆ ಉತ್ತರ ಏನು? ತಬಲ ಬಾರಿಸುವುದು ಸರಿಯಾದ ಉತ್ತರ. ವಿದ್ಯುತ್ ಶಕ್ತಿ ಯಾವ ಶಕ್ತಿಗೆ ಬದಲಾಗ್ತಾ ಇದೆ? ಇಸ್ತ್ರಿ ಮಾಡೋದು ಅಂದರೆ ಇಲ್ಲಿ ಉಷ್ಣ ಶಕ್ತಿಗೆ ಬದಲಾಗ್ತಾ ಇದೆ, ಅದನ್ನು ಇಸ್ತ್ರಿ ಹಾಕಲಿಕ್ಕೆ ಬಳಸ್ತೀವಿ. ನೆಕ್ಸ್ಟ್ ಡ್ಯಾಶ್ ಉಷ್ಣ ಶಕ್ತಿಯಾಗಿ ಬದಲಾವಣೆ ಆಗ್ತಾ ಇದೆ, ಜೈವಿಕ ಅನಿಲ ಬಳಸಿ ಅಡುಗೆ ಮಾಡೋದು. ಸೊ ಹಾಗಾಗಿ ಇಂಧನ ಶಕ್ತಿ ಉಷ್ಣ ಶಕ್ತಿಯಾಗಿ ಬದಲಾವಣೆ ಆಗ್ತಾ ಇದೆ, ಅದನ್ನು ನಾವು ಅನಿಲಗಳ ಬಳಸಿ ಅಡುಗೆ ಮಾಡಲು ಬಳಸ್ತಾ ಇದ್ದೀವಿ. ಸೌರಶಕ್ತಿ ಉಷ್ಣ ಶಕ್ತಿಯಾಗಿ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಏನೆಲ್ಲ ಚಟುವಟಿಕೆಗೆ ಬಳಸ್ತೀವಿ ಅಂತ ಹೇಳಿದ್ರೆ, ನಾವು ಬಿಸಿಲಿನಲ್ಲಿ ಹಪ್ಪಳ ಒಣಗಿಸುವಂಥದ್ದು ಅಥವಾ ಬೇರೆ ಒಣ ದ್ರಾಕ್ಷಿಗಳು ಬೇರೆವನ್ನು ಒಣಗಿಸೋಕ್ಕೂ ನಾವು ಅವೆಲ್ಲವನ್ನು ಬಳಸ್ತೀವಿ. ನೆಕ್ಸ್ಟ್ 20ನೇ ಪ್ರಶ್ನೆ ಮಕ್ಕಳ, ಸೌರವ್ಯೂಹದ ಚಿತ್ರ ರಚಿಸಿ, ಕೆಳಗಿನ ಗ್ರಹಗಳನ್ನು ಗುರುತಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಭೂಮಿ ಮತ್ತು ಗುರು ಗ್ರಹವನ್ನು ಗುರುತಿಸಬೇಕು. ಸೊ ಸೌರಮಂಡಲದ ಚಿತ್ರವನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದೇವೆ. ಸೊ ಸೂರ್ಯ, ಬುಧ ಗ್ರಹ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಿಯಸ್, ನೆಪ್ಚೂನ್. ಸೊ ಇದಿಷ್ಟು ಗ್ರಹಗಳನ್ನು ಇಲ್ಲಿ ಕೊಟ್ಟಿದೆ. ನಿಮಗೆ 2 ಮಾತ್ರ ಕೇಳಿರೋದು, ಭೂಮಿ ಮತ್ತು ಗುರು. ಹಾಗಾಗಿ ಇವೆರಡನ್ನು ನೀವು ಗುರುತಿಸಿದ್ರೆ ನಿಮಗೆ ಅಂಕಗಳು ಸಿಗ್ತವೆ. ನೆಕ್ಸ್ಟ್ ಭಾರತದ 4 ನದಿಗಳು ಯಾವುದಾದ್ರೂ 4 ನದಿಗಳನ್ನು ಬರೀಬಹುದು. ಗಂಗಾ, ಯಮುನಾ, ಬ್ರಹ್ಮಪುತ್ರ, ನರ್ಮದಾ, ಕಾವೇರಿ, ಶರಾವತಿ. ಸೊ ಯಾವುದು ಬೇಕಾದರೂ ಬರಿಬೋದು ಮಕ್ಕಳ. ಸೊ ಅವರು ಭಾರತ ಅಂತ ಕೇಳಿದಾಗ ನೀವು ಯಾವುದನ್ನು ಬರೆದ್ರೂ ಅವರು ಅಂಕವನ್ನು ಕೊಟ್ಟೇ ಕೊಡ್ತಾರೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಭಾರತ ಸರ್ಕಾರದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ 4 ಸಾಧಕರ ಹೆಸರನ್ನು ಹೆಸರಿಸಿ. ಯಾವುದಾದರೂ 4 ಸಾಧಕರು ಭಾರತ ರತ್ನ ಪ್ರಶಸ್ತಿ ಪಡೆದರು. ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ, ಪ್ರಣವ್ ಮುಖರ್ಜಿ, ಸಚಿನ್ ತೆಂಡೂಲ್ಕರ್, ವಿಶ್ವೇಶ್ವರಯ್ಯ. ಸೊ ಇವರೆಲ್ಲರ ಹೆಸರುಗಳನ್ನು ನೀವಲ್ಲಿ ಬರಿಬೋದಾಗುತ್ತೆ. ಅದಷ್ಟು ಬರೆದ್ರೆ ನಿಮಗೆ ಅಂಕ ಸಿಗುತ್ತೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಹಿಮಾಲಯ ಪರ್ವತಗಳ 4 ಪ್ರಮುಖ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಸೊ ಹಿಮಾಲಯ ಪರ್ವತದ 4 ಲಕ್ಷಣ ಕೇಳಿದರೆ ಒಂದು ಅದು ಅತಿ ಎತ್ತರವಾದ ಶಿಖರವನ್ನು ಹೊಂದಿರ್ತದೆ, ಆಳವಾದ ಕಣಿವೆ ಮತ್ತು ಕಂದರಗಳಿದ್ದಾವೆ, ಮತ್ತು ಯಾವಾಗಲೂ ಅದು ಹಿಮದಿಂದಲೇ ಕೂಡಿರುತ್ತೆ. ಸೊ ಇದಿಷ್ಟು ಪಾಯಿಂಟ್ಸನ್ನು ಮಕ್ಕಳ ನೀವಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳನ್ನು ಗುರುತಿಸಿ ಹೆಸರಿಸಿ.
ಸೊ ಭಾರತದ ರಾಜಧಾನಿ ಯಾವುದು ಹೇಳಿ? ಭಾರತದ ರಾಜಧಾನಿ ಎಸ್, ದೆಹಲಿ. ನೆಕ್ಸ್ಟ್, ಭಾರತದ ಉತ್ತರ ದಿಕ್ಕಿನಲ್ಲಿರುವ ಪರ್ವತ ಶಿಖರ, ಭಾರತದ ದಕ್ಷಿಣ ದಿಕ್ಕಿನಲ್ಲಿರುವ ಸಮುದ್ರ, ಭಾರತದ ದಲ್ಲಿರುವ ದ್ವೀಪ. ಇದಿಷ್ಟನ್ನ ಈ ಭಾರತ ನಕ್ಷೆ ಕೊಟ್ಟಿದ್ದಾರಲ್ಲ ಮಕ್ಕಳ, ಇದಕ್ಕೆ ನೀವು ಗುರುತಿಸ್ಬೇಕಾಗುತ್ತೆ. ಸೊ ದೆಹಲಿ ಇಲ್ಲಿ ಬರ್ತದೆ ಮಕ್ಕಳ. ಸೊ ಇನ್ನುಳಿದ ಭಾಗಗಳನ್ನು ಈ ಕಡೆ ನೀವು ಗುರುತಿಸಿದ್ರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ಸಿಗ್ತವೆ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಆಲ್ರೆಡಿ ನಾನು ಮಾಡೆಲ್ ಕ್ವಶನ್ ಪೇಪರನ್ನು ಸಹ ಮಾಡಿದ್ದೀನಿ. ಅದೇ ರೀತಿ ಒಂದು ಬೋರ್ಡಿಂದ ಬಿಟ್ಟಿರೋ ಕ್ವಶನ್ ಪೇಪರನ್ನು ಸಹ ಮಾಡಿದ್ದೀನಿ. ಅವುಗಳ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅವುಗಳನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ.